ಮದುವೆ ಆದಮೇಲೆ ಮಗು ಆಗಿಲ್ವಾ ಅನ್ನುವಂಥ ಪ್ರಶ್ನೆ. ಎಲ್ಲದಕ್ಕೂ ಉತ್ತರ ರೇಖಿ ಹೀಲಿಂಗ್ನಲ್ಲಿ ಸಿಗುತ್ತಾ? 100% ಸಿಗುತ್ತೆ. ಬಟ್ ರೇಖಿ ಹೀಲಿಂಗ್ ಒಂದರಲ್ಲೇ ಅಲ್ಲ, ಜೊತೆಗೆ ಹಿಪ್ನೋಟೈಸನ್ನು ನಾವು ಆ್ಯಡ್ ಮಾಡಲೇಬೇಕಾಗುತ್ತೆ. ಚೆಕ್ ಮಾಡ್ತಾರೆ, ಎಲ್ಲ ನಾರ್ಮಲ್ ಆಗಿದೆ, ಬಟ್ ಮಕ್ಕಳಾಗ್ತಾ ಇರೋದಿಲ್ಲ. ಯಾಕೆ ಮಕ್ಕಳಾಗ್ತಾ ಇರೋದಿಲ್ಲ? ಅವರಲ್ಲಿ ಯಾವುದಾದ್ರೂ ನೆಗೆಟಿವ್ ಎನರ್ಜಿ ಇರ್ಬೋದು, ಅದಕ್ಕೆ ಅದು ಅಲ್ಲಿ ತಡೆ ಮಾಡ್ತಾ ಇರ್ಬೋದು. ಇಲ್ಲ ಯಾವುದೋ ಒಂದು ಪೂರ್ವ ಜನ್ಮದಿಂದ ಬಂದಿರುವಂಥ ಒಂದು ಕರ್ಮಗಳಿರ್ಬೋದು, ಆ ಒಂದು ನೆಗೆಟಿವ್ ಎನರ್ಜಿಯಲ್ಲಿ ಅದನ್ನು ಸ್ಟಾಪ್ ಮಾಡ್ತಾ, ಅದು ತಡೀತಾ ಇರ್ಬೋದು. ಈ ಥರ ಅನೇಕ ಥರ ಸಮಸ್ಯೆಗಳಲ್ಲಿರ್ಬೋದು. ಅಲ್ಲಿ ಏನೋ ಒಂದು ನೆಗೆಟಿವ್ ಆಗ್ತಾ ಇದೆ, ಅದಕ್ಕೆ ಎಗ್ಗಲ್ಲಿ ಸರಿಯಾಗಿ ಅದು ಒಂದು ಪಿಂಡ ಒಳಗಡೆ ಅದು ಆಗ್ತಾ ಇಲ್ಲ, ಏನೋ ಒಂದು ಪ್ರಾಬ್ಲಮ್ ಅಂತ ಇರುತ್ತೆ. ಫಿಸಿಕಲ್ ಬಾಡಿಯಲ್ಲಿ ನಾವು ಯಾವ ಚಕ್ರಗಳಿಗೆ ನಾವು ರೇಖೆ ಶಕ್ತಿಯನ್ನು ಕೊಡಬೇಕು, ಅದು ಎಷ್ಟು ರೀತಿ ಕೊಡಬೇಕು, ದಿನಕ್ಕೆ ಎಷ್ಟು ಟೈಮ್ ಕೊಡಬೇಕು, ಮತ್ತು ಯಾವ ಒಂದು ಟೆಕ್ನಿಕ್ಕನ್ನು ಯೂಸ್ ಮಾಡಿದ್ರೆ ಅಲ್ಲಿ ಸಕ್ಸಸ್ ಆಗುತ್ತೆ ಅಂತ ನಾವು ಮಾಡಿಕೊಡ್ಬೇಕಾಗುತ್ತೆ. ರೇಖೆ ಶಕ್ತಿ ಆ ಭಾಗಕ್ಕೆ ಹರಿದು ಆ ಜಾಗವನ್ನು, ಆ ಮೂಲವನ್ನು ಏನು ಮಾಡುತ್ತೆ ಅಂದರೆ ಅಲ್ಲಿ ಪ್ರಾಣಶಕ್ತಿ ಉಂಟಾಗಿ ರೇಖೆ ಶಕ್ತಿಯ ಮುಖಾಂತರ ಅಲ್ಲಿ ಆ ಒಂದು ಶಕ್ತಿ ಕ್ರಿಯೇಟ್ ಆಗಿ, ಆ ಕ್ರಿಯೆ ನಡೆದಾಗ ಅಲ್ಲಿ ರಿಸಲ್ಟ್ ಫಲಿತಾಂಶ ಅಲ್ಲಿ ಏನು ಬರಬೇಕೋ ಅದನ್ನು ಅದು ಮಾಡಿಕೊಡುತ್ತೆ. ಹೆಣ್ಮಕ್ಳಿಗೆ ಬಾಧಿಸುವಂಥ ಸಮಸ್ಯೆ ಬಂಜೆತನ, ಮದುವೆ ಆದಮೇಲೆ ಮಗು ಆಗಿಲ್ವಾ ಅನ್ನುವಂಥ ಪ್ರಶ್ನೆ. ಅದಕ್ಕಿಂತ ಮುಂಚೆ ಮುಟ್ಟಿನ ಸಮಸ್ಯೆ, ಮುಟ್ಟಿನ ಟೈಮ್ನಲ್ಲಿ ಪೇನ್ ಬರುವಂಥ ಸಮಸ್ಯೆ. ಸೊ ಹೆಣ್ಮಕ್ಳು ಅಂದ ತಕ್ಷಣ ಹಾರ್ಮೋನಲ್ ಫ್ಲಕ್ಚುಯೇಷನ್ ಜಾಸ್ತಿ ಆಗ್ತಿರುತ್ತೆ. ಈ PCOS ಅನ್ನುವಂಥ ಸಮಸ್ಯೆ, ಎಷ್ಟು ಟ್ರೀಟ್ಮೆಂಟ್ ತಗೊಳ್ರು ಬಾಡಿ ವೇಟ್ ಗೇನ್ ಆಗೋದು, ಇಲ್ಲ ಬಹಳ ತೆಳ್ಳಗಾಗೋದು, ಅಥವಾ ಕೂದಲು ಸಮಸ್ಯೆ ಆಗಿರ್ಬೋದು, ಚರ್ಮದ ಸಮಸ್ಯೆ ಆಗಿರ್ಬೋದು, ಎಲ್ಲದಕ್ಕೂ ಉತ್ತರ ರೇಖಿ ಹೀಲಿಂಗ್ನಲ್ಲಿ ಸಿಗುತ್ತಾ? 100% ಸಿಗುತ್ತೆ. ಬಟ್ ರೇಖಿ ಹೀಲಿಂಗ್ ಒಂದರಲ್ಲೇ ಅಲ್ಲ, ಜೊತೆಗೆ ಹಿಪ್ನೋಟೈಸನ್ನು ನಾವು ಆ್ಯಡ್ ಮಾಡಲೇಬೇಕಾಗುತ್ತೆ. ಯಾಕೆಂದರೆ ಯಾವುದೇ ಸಮಸ್ಯೆಗೆ ಮೆಂಟಲ್ ಬಾಡಿ, ಫಿಸಿಕಲ್ ಬಾಡಿ ಈ ಎರಡೂ ಸಹ ಸಮಾನಾಂತರವಾಗಿ ವರ್ಕ್ ಮಾಡಿದಾಗ ಮಾತ್ರ ಸಮಸ್ಯೆಗಳು ಕ್ಲಿಯರ್ ಆಗುತ್ತೆ. ಈಗ ನೀವು ಹೇಳಿದಂತಹ ಒಂದು ಬಂಜೆತನ ಅನ್ನೋದು, ಈಗ ನಾವು ಕನ್ಸಲ್ಟೇಷನ್ ಮಾಡಿದಾಗ ಆ ಬಂಜೆತನ ಅನ್ನೋದು, ಈಗ ನೋಡಿ ಕೆಲವು ಸರಿ ಚೆಕ್ ಮಾಡ್ತಾರೆ, ಎಲ್ಲ ನಾರ್ಮಲ್ ಆಗಿದೆ, ಬಟ್ ಮಕ್ಕಳಾಗ್ತಾ ಇರೋದಿಲ್ಲ. ಯಾಕೆ ಮಕ್ಕಳಾಗ್ತಾ ಇರೋದಿಲ್ಲ? ಅವರಲ್ಲಿ ಯಾವುದಾದ್ರೂ ನೆಗೆಟಿವ್ ಎನರ್ಜಿ ಇರ್ಬೋದು, ಅದಕ್ಕೆ ಅದು ಅಲ್ಲಿ ತಡೆ ಮಾಡ್ತಾ ಇರ್ಬೋದು. ಇಲ್ಲ ಯಾವುದೋ ಒಂದು ಪೂರ್ವ ಜನ್ಮದಿಂದ ಬಂದಿರುವಂಥ ಒಂದು ಕರ್ಮಗಳಿರ್ಬೋದು, ಆ ಒಂದು ನೆಗೆಟಿವ್ ಎನರ್ಜಿಯಲ್ಲಿ ಅದನ್ನು ಸ್ಟಾಪ್ ಮಾಡ್ತಾ, ಅದು ತಡೀತಾ ಇರ್ಬೋದು. ಈ ಥರ ಅನೇಕ ಥರ ಸಮಸ್ಯೆಗಳಲ್ಲಿರ್ಬೋದು. ಇಲ್ಲ ನಾವು ಮೆಡಿಕಲಿಂದ ನೋಡಿದಾಗ ಅಲ್ಲಿ ಏನೋ ಒಂದು ಹಾರ್ಮೋನು, ಇಲ್ಲ ಒಂದು ಎಗ್ ಪ್ರಾಬ್ಲಮ್ಮು, ಏನೋ ಒಂದು ಅಲ್ಲಿ ಡಾಕ್ಟರ್ ಪ್ರಕಾರ ಒಂದು ಪ್ರಾಬ್ಲಮ್ ಇದೆ ಅಂತ ಇಟ್ಕೊಳ್ಳಿ. ಆ ಪ್ರಾಬ್ಲಮ್ ಇದ್ದಾಗ ಅದು ಒಟ್ಟಿನಲ್ಲಿ ಅದು ಪ್ರಾಬ್ಲಮ್ ಅಂತಲೇ ಅಲ್ವಾ ಲೆಕ್ಕ ಅದು. ಅಂದರೆ ಅದು ಒಂದು ನೆಗೆಟಿವು, ಅಲ್ಲಿ ಏನೋ ಒಂದು ನೆಗೆಟಿವ್ ಆಗ್ತಾ ಇದೆ, ಅದಕ್ಕೆ ಎಗ್ಗಲ್ಲಿ ಸರಿಯಾಗಿ ಅದು ಒಂದು ಪಿಂಡ ಒಳಗಡೆ ಅದು ಆಗ್ತಾ ಇಲ್ಲ, ಏನೋ ಒಂದು ಪ್ರಾಬ್ಲಮ್ ಅಂತ ಇರುತ್ತೆ. ಆ ಪ್ರಾಬ್ಲಮ್ಗೆ ನಾವು ಎನರ್ಜಿಗಳನ್ನು ಕೊಟ್ಟಾಗ, ಅದೇ ನಾವು ಸ್ವಾದಿಷ್ಠಾನ ಚಕ್ರವನ್ನು ನಾವು ಆ್ಯಕ್ಟಿವ್ ಮಾಡಿಕೊಂಡು, ಅದಕ್ಕೆ ಸಂಬಂಧಪಟ್ಟಂತಹ ಕೋಶಕ್ಕೆ ಯಾವ ರೀತಿ ನಾವು ರೇಖಿ ಶಕ್ತಿಯನ್ನು ಕೊಡಬೇಕು, ಅಂಡಾಶಯಕ್ಕೆ ಯಾವ ರೀತಿ ರೇಖಿ ಶಕ್ತಿಯನ್ನು ಕೊಡಬೇಕು, ಮತ್ತು ಅವರಲ್ಲಿರುವಂತಹ ಆ ಮಕ್ಕಳು ಆಗದೇ ಇರೋದಕ್ಕೆ ರೀಸನ್ನು, ಅವರಲ್ಲಿ ಯಾವ ಒಂದು ಕೆಟ್ಟ ಶಕ್ತಿಗಳು, ಅದು ಪೂರ್ವ ಜನ್ಮ, ಪ್ರೇತಾತ್ಮ, ಮಾಟ ಮಂತ್ರ, ಇನ್ನೊಂದು ಶಾಪ ಏನಿದೆಯೋ, ಆ ಟೋಟಲ್ ಬಾಡಿಯನ್ನು ಯಾವ ರೀತಿ ನಾವು ಕ್ಲೆನ್ಸ್ ಮಾಡ್ಕೋಬೇಕು. ಕ್ಲೆನ್ಸ್ ಮಾಡಿಕೊಂಡು ಹಿಪ್ನೋಟೈಸಲ್ಲಿ ಯಾವ ರೀತಿ ನನಗೆ ಮಗು ಬೇಕೇ ಬೇಕು, ಆ ಮಗು ಆಗದಿರೋದಕ್ಕೆ ಕಾರಣ ಯಾವ ಒಂದು ನೆಗೆಟಿವ್ಸ್ ನನ್ನ ಬಾಡಿಲಿದೆಯೋ ಅದು ಆಚೆ ಹೋಗಲೇಬೇಕು, ನನ್ನ ಸಂಕಲ್ಪ ಮಗು ಆಗಲೇಬೇಕು ಅನ್ನೋದು ಮೈಂಡ್ಗೆ, ಆ ಸಂಕಲ್ಪವನ್ನು ಮೈಂಡ್ಗೆ ಕೊಟ್ಟು ಅವರು ಒಂದು ಮೆಂಟಲ್ ಬಾಡಿಯನ್ನು ನಾವು ಸ್ಟ್ರಾಂಗ್ ಮಾಡಿ, ಫಿಸಿಕಲ್ ಬಾಡಿಯಲ್ಲಿ ನಾವು ಯಾವ ಚಕ್ರಗಳಿಗೆ ನಾವು ರೇಖೆ ಶಕ್ತಿಯನ್ನು ಕೊಡಬೇಕು, ಅದು ಎಷ್ಟು ರೀತಿ ಕೊಡಬೇಕು, ದಿನಕ್ಕೆ ಎಷ್ಟು ಟೈಮ್ ಕೊಡಬೇಕು, ಮತ್ತು ಯಾವ ಒಂದು ಟೆಕ್ನಿಕ್ಕನ್ನು ಯೂಸ್ ಮಾಡಿದ್ರೆ ಅಲ್ಲಿ ಸಕ್ಸಸ್ ಆಗುತ್ತೆ ಅಂತ ನಾವು ಮಾಡಿಕೊಡ್ಬೇಕಾಗತ್ತೆ. ಆಗ ಆ ಶಕ್ತಿ ಏನು ಮಾಡುತ್ತೆ, ರೇಖೆ ಶಕ್ತಿ ಆ ಭಾಗಕ್ಕೆ ಹರಿದು ಅಲ್ಲಿ ಏನು ಡಾಕ್ಟ್ರ್ ಪ್ರಾಬ್ಲಮ್ ಅಂತ, ಮೆಡಿಕಲ್ ಪ್ರಾಬ್ಲಮ್ ಅಂತ ಹೇಳ್ತಾ ಇದ್ದಾರಾ, ಇಲ್ಲ ಅದು ನೆಗೆಟಿವ್ ಪ್ರಾಬ್ಲಮಿಂದ ಅಲ್ಲಿ ಏನೋ ಪ್ರಾಬ್ಲಮ್ ಆಗ್ತಾ ಇದೆಯಾ, ಆ ಜಾಗವನ್ನು, ಆ ಮೂಲವನ್ನು ಏನು ಮಾಡುತ್ತೆ ಅಂದರೆ ಅಲ್ಲಿ ಪ್ರಾಣಶಕ್ತಿ ಉಂಟಾಗಿ, ರೇಖೆ ಶಕ್ತಿಯ ಮುಖಾಂತರ ಅಲ್ಲಿ ಆ ಒಂದು ಶಕ್ತಿ ಕ್ರಿಯೇಟ್ ಆಗಿ, ಒಂದು ನೈಸರ್ಗಿಕವಾಗಿ ಅಲ್ಲಿ ಏನು ಕ್ರಿಯೆ ನಡಿಬೇಕೋ, ಆ ಕ್ರಿಯೆ ನಡೆದಾಗ ಅಲ್ಲಿ ರಿಸಲ್ಟ್ ಫಲಿತಾಂಶ ಅಲ್ಲಿ ಏನು ಬರಬೇಕೋ ಅದನ್ನು ಅದು ಮಾಡಿಕೊಡುತ್ತೆ.